ವೀಕ್ಷಕರೇ ನಮಸ್ಕಾರ. K9 ಸುದ್ದಿ ವಾಹಿನಿ ಜೊತೆಗೆ ನಾನು ಕಿರಣ್ ಅಲಿಯಪ್ಪ. ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿ ಯಾವುದು ಎಂಬುದನ್ನು ತಿಳಿದು ಬರೋಣ. ವಿಜಯಪುರ ಜಿಲ್ಲೆಯ ನಗರದಲ್ಲಿ ಶೃಂಗಾರ ಹೊಲಿಗೆ ತರಬೇತಿ ಉಪಾಧ್ಯಕ್ಷರಾದ ನಂದಾ ಮೇಡಮ್ ಹಾಗೂ ರಾಧಾಶ್ಯಾಮ್ ಸಂಸ್ಥೆ ಜಯಲಕ್ಷ್ಮಿ ಕುಲಕರ್ಣಿ ಮತ್ತು ಹೇಮಾ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಬ್ಯಾಗ್ ಹೊಲಿಗೆ ತರಬೇತಿ ನೀಡಿ ಇಂದು ಪ್ರಶಸ್ತಿ ನೀಡಿದರು. ಈ ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಹೇಶ್ ಪೋದ್ದಾರ್ ಮಾತನಾಡಿದರು. ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಲು ಬ್ಯಾಗ್ ಹೊಲಿಗೆ ತರಬೇತಿ ಅತ್ಯವಶ್ಯಕವಾಗಿದೆ. ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲೂ ಯಾರಿಗೂ ಕಡಿಮೆ ಇಲ್ಲ. ಅವರಿಗೆ ಸೂಕ್ತ ತರಬೇತಿ ಹಾಗೂ ಅವಕಾಶ ದೊರೆತರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಹೇಶ್ ಪೋದ್ದಾರ್ ಹೇಳಿದರು. ನಗರದಲ್ಲಿ ಶೃಂಗಾರ ಹೊಲಿಗೆ ತರಬೇತಿ ಸಂಸ್ಥೆ ಹಾಗೂ ರಾಧಾಶ್ಯಾಮ್ ಸಂಸ್ಥೆ ಸಂಯುಕ್ತವಾಗಿ ಆಯೋಜಿಸಿದ್ದ ಮಹಿಳೆಯರ ಬ್ಯಾಗ್ ತಯಾರಿಕೆ ತರಬೇತಿ ಕಾರ್ಯಕ್ರಮದಲ್ಲಿ ಇಂತಹ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳು ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಭದ್ರ ಬುನಾದಿಯಾಗಲಿವೆ. ಮಹಿಳೆಯರು ಉದ್ಯೋಗಕ್ಕಾಗಿ ಇತರರನ್ನು ಅವಲಂಬಿಸದೆ ಸ್ವಯಂ ಉದ್ಯೋಗದ ಮೂಲಕ ಆದಾಯ ಗಳಿಸಿ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಬೇಕು. ಬ್ಯಾಗ್ ಹೊಲಿಗೆ ಸೇರಿದಂತೆ ವಿವಿಧ ಕೌಶಲ್ಯ ತರಬೇತಿಗಳು ಮಹಿಳೆಯರ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಸೂಚಿಸುತ್ತವೆ. ಶೃಂಗಾರ ಹೊಲಿಗೆ ತರಬೇತಿ ಸಂಸ್ಥೆ ಹಾಗೂ ರಾಧಾಶ್ಯಾಮ್ ಸಂಸ್ಥೆ ಮಹಿಳೆಯರಿಗೆ ಉಚಿತವಾಗಿ ಬ್ಯಾಗ್ ತಯಾರಿಸಿ ತರಬೇತಿ ನೀಡಿ ಅವರನ್ನು ಸ್ವಾವಲಂಬಿಗಳನ್ನಾಗಿಸುವ ನಿಟ್ಟಿನಲ್ಲಿ ಕೈಗೊಂಡಿರುವ ಈ ಕಾರ್ಯ ಶ್ಲಾಘನೀಯವಾಗಿದೆ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಅಭಿನಂದನೆ ಸಲ್ಲಿಸಿ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ತರಬೇತಿ ಪೂರ್ಣಗೊಳಿಸಿದ ಮಹಿಳೆಯರಿಗೆ ಪ್ರಶಸ್ತಿ ಪತ್ರ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಸಂಸ್ಥೆಯ ಪದಾಧಿಕಾರಿಗಳು, ತರಬೇತಿದಾರರು ಹಾಗೂ ಮಹಿಳಾ ಫಲಾನುಭವಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಅವರಿಂದ ಕೇಳೋಣ. ಇಲಾಖೆಯ ಒಂದು ಸಹಾಯ ಅನುದಾನದಲ್ಲಿ ಇಲ್ಲಿ ಎಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಹೊಲಿಗೆ ತರಬೇತಿ ಕೇಂದ್ರವನ್ನು ಹೊಲಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ವಿಶೇಷವಾಗಿ ವಿವಿಧ ರೀತಿಯ ಕಲರ್ಫುಲ್ ಬ್ಯಾಗ್ಗಳನ್ನು ಯಾವ ರೀತಿ ಮಾಡಬೇಕು ಮತ್ತು ಮಾರ್ಕೆಟಿಂಗ್ ಯಾವ ರೀತಿ ಮಾಡುವುದು ಮತ್ತು ಅವರಲ್ಲಿರ್ತಕ್ಕಂಥ ಸ್ಕಿಲ್ಸ್ಗಳನ್ನು ಹೇಗೆ ನಾವು ಹೊರ ತೆಗಿಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ನಂದಾ ಮಂಗಸೂರ್ಕರ್ ಮೇಡಮ್ ಅವರು ಮತ್ತು ಮೇನಾ ಕುಂದನಗಾರ್ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಇಲಾಖೆ ವತಿಯಿಂದ ಬಳ್ಳಾರಿ ಮೇಡಮ್ ಅವರು ಕೂಡ ಉಪಸ್ಥಿತರಿದ್ದಾರೆ ಮತ್ತು ನಮ್ಮ ಕುಲಕರ್ಣಿ ಸಹೋದರಿಯರು ಮೇಡಮ್ ಇಬ್ಬರು ಸೇರಿ ಇಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ತರಬೇತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಪ್ರತ್ಯಕ್ಷ ಸಾಕ್ಷಿ ಎಂಬಂತೆ ನಾವು ಇಲ್ಲಿ ನಾನಾ ಥರದ ಬ್ಯಾಗ್ಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಮಹೇಂದ್ರ ಗುರೂಜಿಗಳು ಕೂಡ ವಹಿಸಿದ್ದಾರೆ ಮತ್ತು ಜ್ಞಾನೇಶ್ವರ್ ಪಂಡಿತ್ ಸರ್ ಅವರು, ಶ್ರೀಕಾಂತ್ ಕುಂದನಗಾರ್ ಸರ್ ಅವರು ಎಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಈ ನಿಜವಾಗಿಯೂ ಇದೊಂದು ಭಾಳಷ್ಟು ಕೌಶಲ್ಯವನ್ನು ಅಭಿವೃದ್ಧಿ ಮಾಡಿ ನಮ್ಮ ಕಾಲ ಮೇಲೆ ನಾವು ಮಹಿಳೆಯರು ಇವತ್ತಿನ ಸಮಾಜದಲ್ಲಿ ಯಾರಿಗೂ ನಾವು ಕಡಿಮೆ ಇಲ್ಲ. ಆರ್ಥಿಕವಾಗಿ ನಾವು ಮುಂದೆ ಬರಬೇಕು, ಸಾಮಾಜಿಕವಾಗಿ ಮುಂದೆ ಬರಬೇಕಾದ್ರೆ ನಾವೇನಾದರೂ ಒಂದು ಕೌಶಲ್ಯವನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕು ಮತ್ತು ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು. ಮಹಿಳಾ ಸಬಲೀಕರಣದ ಕಡೆಗೆ ಇದೊಂದು ದಿಟ್ಟ ಹೆಜ್ಜೆ. ಈ ರೀತಿ ಏನಾದರೂ ತರಬೇತಿ ಪಡ್ಕೊಂಡು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ಮಹಿಳೆಯರು ಕೂಡ ನಾವೇನೆಲ್ಲ ಸಾಧನೆ ಮಾಡಿ ತೋರಿಸಬಹುದು ಅನ್ನೋದಕ್ಕೆ ಇದೊಂದು ಉತ್ತಮ ಸಾಕ್ಷಿಯಾಗಿದೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಸೊ ಈ ಒಂದು ಕಾರ್ಯ ಇದೇ ರೀತಿ ಮುಂದುವರಿಯಲಿ. ಈ ಕೌಶಲ್ಯ ನಮ್ಮ ವಿಜಯಪುರದಲ್ಲಿ ಹೆಚ್ಚಿಗೆ ಬೆಳೆಯಲಿ ಮತ್ತು ಸಾಕಷ್ಟು ಗ್ರಾಹಕರು, ವೈವಿಧ್ಯಮಯ ಮನಸ್ಸುಳ್ಳಂಥ ಗ್ರಾಹಕರ ಒಂದು ಆಶೆ ಆಕಾಂಕ್ಷೆಗಳನ್ನು ವಿವಿಧ ರೀತಿಯ ಬ್ಯಾಗ್ಗಳನ್ನು ಮಾಡೋದ್ರ ಮೂಲಕ ಅದು ಈಡೇರಲಿ ಎನ್ನುವಂಥ ಸದಾಶಯದೊಂದಿಗೆ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮಹೇಶ್ ಪೋದ್ದಾರ್, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ವಿಜಯಪುರ. ನಮಸ್ಕಾರ. ಎಷ್ಟೇ ಬಡವರದಾರಂದ್ರು ವಾಷಿಂಗ್ ಮಷೀನ್, ಏರ್ ಕೂಲರ್ ಇಡಾಕತ್ತ. ಎಷ್ಟೇ ಬಡವರದಾರಂದ್ರು ನನಗೊಂದು ಹುಚ್ಚು. ನಾ ಯಾವ್ದಾರ ಮನೆಗೆ ಹೋದ ಸುಲಿಗೆ ಸಾಮಾನು ಹುಚ್ಚದ. ನಾನು ಹೋಗಿ ನೋಡ್ತೀನಿ, ಎಲ್ಲಿ ಹೊಲಿಗೆ ಮಷೀನ್ ಇರಂಗಿಲ್ಲ. ಅದು ಒಂದು ಇತ್ತಂದ್ರೆ ಭಾಳ ಏನಂದ್ರೆ ಮನೆಗೇನು ನಡೆಸ್ಬೇಕಾ ಖರ್ಚೇನಿರ್ತದಲ್ಲ ಅದನ್ನು ನಿಭಾಯಿಸ್ತಿಲ್ಲ ಒಂದು ಯಂತ್ರದಿಂದ. ಮನ್ಯಾಗ ಅವ್ರಿಗೆ ನೀವು ರೊಕ್ಕನೇ ಕೇಳೋಗಿಲ್ಲ ನಿಮ್ಮ ಯಜಮಾನ್ರಿಗೆ. ಅಷ್ಟು ನಿಮ್ಗೆ ಆ ಸಾಮರ್ಥ್ಯವನ್ನು ಅದು ಕೊಡ್ತಾರೆ. ಈ ಖರ್ಚು ನೀವು ನಡೆಸಲಿಕ್ಕೆ ಸಬಲರಾಗ್ತೀರಿ. ಸೊ ಯಾರ್ಯಾರು ಮಕ್ಕಳು ಮದುವೆ ಮಾಡ್ಬೇಕಂತೀರಿ, ಈಗ ವೇರ್ ಇಸ್ ದ ವಿಲ್ ದೇರ್ ಇಸ್ ದ ವೇ ಅಂತಿದ್ರು. ಮನಸ್ಸಿದ್ದಲ್ಲಿ ಮಾರ್ಗ. ಈಗ ಏನದ ಸ್ವಲ್ಪ ಚೇಂಜ್ ಆಗಿದೆ. ಕೌಶಲ್ಯವಿದ್ದಲ್ಲಿ ಮಾರ್ಗ, ಸ್ಕಿಲ್ ಇಸ್ ದ ವೇ.
ಏನು ಸ್ಕಿಲ್ ಐತಲ್ಲ ದೊಡ್ಡ ದಾರಿಯನ್ನು ತೋರಿಸ್ತದೆ, ದೊಡ್ಡ ಮಟ್ಟಕ್ಕೆ ಹೋಯ್ತು. ಸೊ ಸ್ಕಿಲ್ಲನ್ನು ಡೆವಲಪ್ ಮಾಡ್ತಾ ಹೋಗ್ರಿ. ಇದ್ರಾಗ ಹೊಸ ಹೊಸ ಬದಲಾವಣೆಗಳು ಮಾಡ್ಕೊಂಡು ಹೋದ್ರೆ ಸಾಕಷ್ಟು ಬೆಳವಣಿಗೆ ಅವಕಾಶ ಅದ. ಆಮೇಲೆ ನಾನು ರಾಣೆಬೆನ್ನೂರು ಹೋಗಿದ್ದೆ, ಒಬ್ಬ ಯಶಸ್ವಿ ಮಹಿಳಾ ಉದ್ಯಮಿಯನ್ನು ಭೇಟಿಯಾದೆ. ಸ್ಟಾರ್ಟ್ ಮಾಡಿದ್ದು 10x10 ಜಾಗದಾಗ ಬರೀ ಬ್ಲೌಸ್ ಡಿಸೈನ್ ಮಾಡ್ತಾರ. ಬರೀ ಬ್ಲೌಸ್ 60 ಜುಕಿ ಮಷೀನ್ ಅದಾವ. ಎಷ್ಟು? 60 ಪವರ್ ಆಪರೇಟೆಡ್ ಜುಕಿ. ಇಂಥವಲ್ಲ ಜುಕಿ ಅದಾವ. 60 ಮಂದಿ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ಕೆಲಸ ಮಾಡ್ತಾರ. 80 ಮಂದಿ ಮನ್ಯಾಗ ಕುತ್ಕೊಂಡು ವರ್ಕ್ ಮಾಡ್ತಾರ. ಅದಕ್ಕೆ ತೊಗೊಂಡು ಹೋಗ್ತಾರ. ಬೆಳಗ್ಗೆ ಬಂದು ತೊಗೊಂಡು ಹೋಗಿ ಅದಕ್ಕೆ ಏನು ಆಕ್ಸೆಸರೀಸ್ ಹಚ್ಬೇಕಲ್ಲ, ಕುಂದಾನು, ಟಿಕ್ಲಿಂಗ್, ಜರಿ, ಲಟ್ಕನ್ ಇದನ್ನೆಲ್ಲ ಹಚ್ಕೊಂಡು ಕೊಡ್ತಾರೆ. 80 ಜನ ಅಷ್ಟು ಜನ ಕೆಲಸ ಮಾಡ್ತಾರೆ. 60 + 80 ಎಷ್ಟಾದ್ರು? ಇಷ್ಟು ಜನ. ಆಯ್ತು, ಅದನ್ನೆಲ್ಲ ನೋಡ್ತಾ ಒಳಗೆ ಹೋದೆ. ಅವ್ರ ಚೇಂಬರ್ಗೆ ಹೋದೆ. ಇಂಥದ್ದೊಂದು ಮಷೀನ್ ಇಟ್ಟಿದ್ರು ಅವರು. ಹೊರಗೆಲ್ಲ ಹೊಸ ಹೊಸ ಮಷೀನ್ ಅದಾವ, ಇದನ್ನೇ ಹಾಕಿರ್ತಾರೆ ಅಂತ ಕೇಳಿದೆ. ಸ್ವಲ್ಪ ಭಾಳ ಕ್ವಶನ್ಸ್ ಭಾಳ ಕೇಳ್ಬೇಕು. ಯಾಕೆ ಅಂದ್ರೆ ಮೇಡಮ್ಮ, ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇದೊಂದು ಮಷೀನ್ ನನಗೆ ಕಾರಣ. ಅದನ್ನು ನಾನು ಭಾಳ ಜೋಪಾನದಿಂದ ಒಂಥರ ದೇವ್ರಿದ್ದಂಗೆ ನನಗೆ ಅದು. ಸೊ ಅದನ್ನು ಎಲ್ಲಿ ಬಿಟ್ಟಿಲ್ಲ. ಇದು ನನ್ನ ಚೇಂಬರ್ನಾಗೆ ಇರ್ತದೆ. ಅದು ನನಗೆ ಪ್ರೇರಣೆ. ಯಾವ ಮಟ್ಟಕ್ಕೆ ಬೆಳೆದಾರ ಅದು. ಒಂದು ಮಷೀನಿಂದ ಅವರು ಬ್ಲೌಸ್ ಡಿಸೈನ್ಸ್ ರಿಜಿಸ್ಟರ್ ಮಾಡ್ಕೊಂಡ್ರು, ಪೇಟೆಂಟ್ ಮಾಡ್ಕೊಂಡ್ರು, ಯಾರು ಕಾಪಿ ಮಾಡಕ್ಕೆ ಬರೋದಿಲ್ಲ. ಆ ಮಟ್ಟಕ್ಕೆ ಬೆಳೆದಾರ. ಮಗ ಸೊಸಿ MBA ಮಾಡ್ಕೊಂಡಾಗ ಅವ್ರು ಅದನ್ನು ಮುಂದುವರ್ಸ್ಕೊಂಡು ಹೊಂಟಾರ. ಸೊ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಕಷ್ಟು ಅವಕಾಶ ಅದ. ಯಾವುದೇ ಉದ್ಯಮ ಸಣ್ಣದು ದೊಡ್ಡದು ಅಂತ ಅಲ್ಲೇ ಅಲ್ಲ. ಪ್ರತಿಯೊಂದು ಉದ್ಯಮಕ್ಕೆ ಅದರದ್ದೇ ಆದ ಸ್ಥಾನಮಾನ ಇರ್ತದೆ. ನೀವು ಗೌರವದಿಂದ ಕಂಡ್ರಿ ಅಂದರೆ 4 ಜನ ಅದಕ್ಕೆ ಗೌರವ ಕೊಟ್ಟೇ ಕೊಡ್ತಾರೆ. ಸೊ ಇದೊಂದು ತಪಸ್ಸು. ಈ ಕ್ಷೇತ್ರಕ್ಕೆ ಬಂದಿರಿ, ಇಲ್ಲಿಗೆ ಬಿಡಬೇಡ್ರಿ. ಈ ಗುರುಗಳು ನಿಮ್ಗೊಂದಿಷ್ಟು ದಾರಿ ತೋರಿಸಿದಾರ. ಆ ಗುರುವಿಗೆ ಒಂದು ಸಮರ್ಪಣೆ ಮಾಡ್ಬೇಕಂದ್ರೆ ನೀವು ಬೆಳೆದಾಗ ಆಗ್ತದೆ. ಅದನ್ನು ಮಾಡ್ತೀರಿ. ಇಲ್ಲೆಲ್ಲ ದೈವಿ ಶಕ್ತಿ ಇಲ್ಲಿ ಬಂದ್ಬಿಟ್ಟದ. ಅವರಿಗೆಲ್ಲ ವಂದಿಸ್ತಾ ನನಗೆ ಒಂದು 4 ಮಾತಿನ ಜಾಸ್ತಿ ಮಾತಾಡೀನಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಗೊತ್ತಂತ ಎಲ್ಲ ಹಿರಿಯರಿಗೂ ಪೂಜ್ಯರಿಗೂ ವಂದಿಸ್ತಾ ನಿಮ್ಗೆಲ್ಲರಿಗೂ ನಮಸ್ಕರಿಸುತ್ತಾ, ಹಾಗೂ ನನ್ನ ಜೀವನವನ್ನೇ ಉದ್ಧಾರ ಮಾಡಿರ್ತಕ್ಕಂಥ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಪಾದಾರವಿಂದಗಳನ್ನು ನನ್ನ ಹೃದಯ ಕಮಲದಲ್ಲಿ ನೆನೆಯುತ್ತಾ, ಈ ಒಂದು ತರಬೇತಿ ಕೇಂದ್ರಕ್ಕೆ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಮಹೇಂದ್ರ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಹಾಗೂ ಶ್ರೀ ಕಾಳಿಕಾದೇವಿ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜ್ಞಾನೇಶ್ವರೇಶ್ ಪಂಡಿತ್ ಸರ್ ಅವರಿಗೂ, ಹಾಗೂ ಬಂದಿರತಕ್ಕಂಥ ತರಬೇತಿಯನ್ನ ತಮಗೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಕುಲಕರ್ಣಿ ಇಬ್ಬರು ಮೇಡಮ್ ಅವರಿಗೂ, ಹಾಗೂ ಈ ಒಂದು ಕ್ಲಾಸಿನ ಗುರುಗಳಾಗಿರ್ತಕ್ಕಂಥ ನಂದಾ ಮಂಗಸೂಳ್ಕರ್ ಅವರಿಗೂ, ಹಾಗೂ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಇವತ್ತಿನ ದಿವಸ ಬಹಳ ಒಳ್ಳೆಯ ದಿವಸ. ಯಾಕೆಂದ್ರೆ ಈ ಒಂದು ತರಬೇತಿ ಹೆಸರೇ ಬಹಳ ಅದ್ಭುತವಾಗಿರ್ತಕ್ಕಂಥ ಹೆಸರನ್ನು ಇಟ್ಟಿದ್ದಾರೆ. ಶೃಂಗಾರ ಹೊಲಿಗೆ ತರಬೇತಿ ಕೇಂದ್ರ ಅಂತ ಹೇಳಿ. ಹೆಣ್ಣು ಮಕ್ಕಳಿಗೆ ಬೇಕಾಗಿರುವುದು ಶೃಂಗಾರ. ಶೃಂಗಾರ ಎಲ್ಲಿರ್ತದೆ ಅಲ್ಲಿ ಲಕ್ಷ್ಮಿ ಇರ್ತಾಳೆ, ಲಕ್ಷ್ಮಿಯ ವಾಸ ಇರ್ತದೆ. ಅಂತ ಅದ್ಭುತವಾಗಿರ್ತಕ್ಕಂಥ ಹೆಸರನ್ನ ಮೊದಲ ತರಬೇತಿ ಕೇಂದ್ರಕ್ಕೆ ಇಟ್ಟಿದ್ದೇ ಒಂದು ಬಹಳ ಅದ್ಭುತ ಕೆಲಸ. ಯಾಕಂದ್ರೆ ಶೃಂಗಾರ ಅನ್ನುವಂಥದ್ದೇ ಅದು ಒಂದು ದೇವಿಯ ಸಾಂಕೇತಿಕ ಹೆಸರು. ಬಹಳ ಅದ್ಭುತವಾಗಿರ್ತಕ್ಕಂಥ ಹೆಸರನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಸತತವಾಗಿ 5-6 ತಿಂಗಳವರೆಗೆ ತರಬೇತಿಯನ್ನು ಕೊಟ್ಟು ತಮ್ಮೆಲ್ಲರಿಗೂ ಸ್ವಾವಲಂಬಿಗಳಾಗಿ ಮಾಡಿ ತಮ್ಮ ಜೀವನವನ್ನೇ ಒಂದು ನೈತಿಕ ಹಾದಿಯಲ್ಲಿ ಹೋಗುವಂತ ಕೆಲಸವನ್ನ ನಮ್ಮ ಮಂಗಸೂಳ್ಕರ್ ಅವರು ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಅದ್ಭುತವಾಗಿ ಈ 5 ದಿವಸಗಳ ತರಬೇತಿ ತಾವೇನೆಲ್ಲರೂ ಪಡ್ಕೊಂಡಿದ್ದೀರಿ. ನಿಮಗೆ ತರಬೇತಿ ಕೊಟ್ಟಂತವ್ರು ಹೆಸರು ಕೂಡ ಬಹಳ ಅದ್ಭುತವಾಗಿದ್ದಾವೆ, ನೀವು ನೋಡಿರ್ಬೇಕು. ಒಬ್ಬರ ಹೆಸರು ಜಯಲಕ್ಷ್ಮಿ ಮೇಡಮ್ ಅಂತ ಹೇಳಿ, ಇನ್ನೊಬ್ಬರ ಹೆಸರು ಪ್ರೇಮಾ ಮೇಡಮ್ ಅಂತ ಹೇಳಿ. ಎಲ್ಲಿ ಜಯ ಇರ್ತದೆ, ಎಲ್ಲಿ ಹೇಮ ಅಂದ್ರೆ ಬಂಗಾರದಂತ ಮನಸ್ಸಿದ್ದವರು ಮತ್ತು ಎಲ್ಲವನ್ನ ಕಲಿತು ನಿಮಗೆ ಯಾವಾಗಲೂ ಜಯವನ್ನೇ ಬಯಸುವಂತವ್ರು ಅಂಥವ್ರು ನಿಮಗೆ ತರಬೇತಿ ಕೊಟ್ಟಾರಂದ್ರೆ ನಿಮ್ಮ ಜೀವನ ಸಾರ್ಥಕ ಆಗಿ ಅದ್ಭುತ ಕೆಲಸವನ್ನ ನಮ್ಮ ಇಬ್ಬರು ಮೇಡಮ್ ಅವರು ಮಾಡಿದ್ದಾರೆ. ಅವರಿಗೆ ನೀವು ಅಷ್ಟೇ ಅಲ್ಲ, ಅವ್ರ ಜೊತೆ ಯಾರು ಕಲ್ತಾರೆ ಎಲ್ಲರೂ ಅವ್ರಿಗೆ ಎಷ್ಟು ನಮನಗಳು ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ಅವರಿಂದ ತಾವು ತರಬೇತಿಯನ್ನು ಪಡೆದು ನಿಮ್ಮ ಜೀವನವನ್ನೇ ನೀವು ಮುಂದಕ್ಕೆ ಒಯ್ಯಬೇಕಾಗ್ತದೆ. ಇಲ್ಲಿ ಈ ತರಬೇತಿ ಹೊಲಿಗೆ ತರಬೇತಿ ಕೇಂದ್ರ ಮಾಡಿದ್ರೆ ಒಂದು 4 ಇಲ್ಲಿ ಒಂದು ಉದ್ದೇಶಗಳದಾವ.
ಒಂದು ಏನಪ್ಪಾ ಅಂತಂದ್ರೆ ನೀವು ಸ್ವತಂತ್ರರಾಗಿ ಆರ್ಥಿಕವನ್ನ ಗಳಿಸಬಹುದು. ಎರಡನೇದು ಇಲ್ಲಿ ಸೃಜನಶೀಲತೆ ಮತ್ತು ವಿನ್ಯಾಸ, ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿಮಟ್ಟವನ್ನ ಬೆಳೆಸ್ಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಡಿಸೈನ್ ಅನ್ನ ಉತ್ಪಾದನೆ ಮಾಡಿ ನೀವು ಸಾಕಷ್ಟು ಇದರಲ್ಲಿ ಪರಿಣಿತಿಯನ್ನು ಹೊಂದಿ ನಿಮ್ಮದೇ ಆದಂತಹ ಒಂದು ಬಾಂಡ್ ಅನ್ನು ತಯಾರು ಮಾಡಿ ನೀವು ಮುಂದುವರಿಸಬಹುದು. ಇನ್ನು ಇವು ಎಲ್ಲವೆಲ್ಲ ಕಲಿಯೋದ್ರಿಂದ ಖರ್ಚಿನ ಉಳಿತಾಯ ಕೂಡ ಆಗ್ತದೆ. ನೀವು ಸ್ವತಃ ನೀವೇ ಕಲಿಯೋದ್ರಿಂದ ಖರ್ಚಿನ ಉಳಿತಾಯ ಆಗ್ತದೆ. ಬೇರೆಯವರ ಜೊತೆನೆ ಅವಲಂಬನ ಮಾಡಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ನೀವು ಸ್ವತಃ ಹೊಲಿಯೋದ್ರಿಂದ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳ ಎಲ್ಲ ಇದು ಉಡುಪುಗಳನ್ನ ನೀವು ತಯಾರು ಮಾಡ್ಕೋಬಹುದು. ಇದರಿಂದ ಒಳ್ಳೆ ಉಳಿತಾಯ ಕೂಡ ಆಗ್ತದೆ. ಅಷ್ಟೇ ಅಲ್ಲದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರ್ತೀವಿ. ನೀವು ಯಾವಾಗಲೂ ಹೆಚ್ಚು ಮನುಷ್ಯ ಎದಕ್ಕೆ ನಾವು ದೈಹಿಕವಾಗಿ ನಾವು ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಅವಾಗಲ್ಲಿ ಆರೋಗ್ಯ ಕೂಡ ಹೆಚ್ಚಿಗೆ ನಮ್ಮಲ್ಲಿ ಅಗದಿ ದೃಢತೆ ಇರ್ತದೆ. ಯಾವುದೇ ರೀತಿಯ ರೋಗಗಳು ಬರೋದೇ ಇಲ್ಲ. ಬಿಸಿ ಇದ್ದ ಮನುಷ್ಯ ಯಾವಾಗೂ ರೋಗ ಇರಂಗಿಲ್ಲ. ಯಾರು ಮುಗ್ಗಲತನ ಇರ್ತದ ಅವರಿಗೆ ರೋಗಗಳು ಹೆಚ್ಚಿರ್ತವೆ. ಹಾಗಾಗಿ ನೀವು ಇದನ್ನ ಮಾಡ್ತಾ ಇರೋ ಕೆಲಸ ಯಾವಾಗಲೂ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅವಯವಗಳಿಂದ ನೀವು ಅದನ್ನ ಕೆಲಸ ಮಾಡ್ತಿರ್ತೀರಿ. ಕಾಲು ಕೆಲಸ ಮಾಡ್ತದೆ, ಕೈ ಕೆಲಸ ಮಾಡ್ತದೆ, ಬುದ್ಧಿ ಕೆಲಸ ಮಾಡ್ತದೆ. ಇವೆಲ್ಲವೂ ಕೆಲಸ ಮಾಡೋದ್ರಿಂದ ಈ ದೇಹಕ್ಕೆ ಬಿಸಿ ಇಟ್ಟಿರ್ತೀರಿ ನೀವು, ನಿಮಗೆ ಯಾವುದೇ ರೋಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವು 4 ಪ್ರಮುಖ ಅಂಶಗಳು ಈ ತರಬೇತಿಯಲ್ಲಿ ನಿಮಗೆ ಸಿಗುತ್ತವೆ. ಇಷ್ಟೇ ಅಲ್ಲದೆ ಆಗಲೇ ಮೇಡಮ್ ಕೂಡ ಬಹಳ ಅದ್ಭುತವಾಗಿ ಮಾತಾಡಿದ್ರು ಮತ್ತು ಸರ್ ಕೂಡ ಹೇಳಿದ್ರು. ಯಾಕಂದ್ರೆ ಮುಂದಿನ ನಮ್ಮ ಜೀವನ ಹೆಂಗ ಇರ್ತದೆ, ಹೆಂಗ ಸಿಗುತ್ತದೆ ಹೇಳಿಕ್ ಬರೋದಿಲ್ಲ. ಒಳ್ಳೆಯವ್ರು ಸಿಕ್ಕರೆ ಒಳ್ಳೆಯದೇ, ಅಕಸ್ಮಾತ್ ಯಾರಾದ್ರೂ ದುಷ್ಟರು ಸಿಕ್ಕರಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಜೀವನವನ್ನ ನೀವು ಸ್ವತಃ ಸ್ವಾವಲಂಬಿಯಾಗಿ ನೀವು ಅದನ್ನ ಮುಂದುವರಿಸಬಹುದು. ಯಾಕಂದ್ರೆ ಮಕ್ಕಳು ಮರಿಗಳನ್ನ ಸಾಕೋದು ಒಳ್ಳೆಯ ಸಂಸಾರ ಸಿಕ್ಕರೆ ಒಳ್ಳೆಯದು. ಯಾರಾದರೂ ಸ್ವಲ್ಪ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ನಿಮಗೆ ಇದು ಬಹಳ ಹೆಲ್ಪ್ ಆಗ್ತದೆ. ಇಂತಹ ಅದ್ಭುತ ಕೆಲಸದ ಕಾರ್ಯದಲ್ಲಿ ನಮ್ಮ ನಂದಾ ಮೇಡಮ್ ಅವರು ಸತತ ಇದರಲ್ಲಿ ತೊಡಗ್ತಾ ಇದ್ದಾರೆ. ಅವಾಗ ಇಂಥ ತರಬೇತಿಗಳನ್ನು ಅವ್ರು ಇಟ್ಕೊಂಡಿರ್ತಾರೆ. ಇದರ ಉಪಯೋಗ ನಮ್ಮ ಜನರು ಬಹಳಷ್ಟು ಕಡಿಮೆ ತಗೊಳ್ಳೋದು. ಇವತ್ತಿನ ಮಟ್ಟಿಗೆ ಇಂಥ ಉಪಯೋಗಗಳನ್ನು ತಗೊಂಡ್ರೆ ತಮ್ಮ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ನೋಡ್ರಿ ಎಂತ ಅದ್ಭುತವಾಗಿರ್ತಕ್ಕಂಥ ನೀವು ಕೆಲಸಗಳನ್ನು ಮಾಡಿದ್ರಿ. ಒಬ್ಬರು ಪರ್ಸ್ ಹೊಂದಿರಿ, ಆಮೇಲೆ ಬ್ಯಾಗ್ಗಳನ್ನು ಹೊಂದಿರಿ. ಇವತ್ತಿನ ಮಟ್ಟಿಗೆ ಇದು ಒಂದೊಂದು ಬ್ಯಾಗ್, ಒಂದೊಂದು ಪರ್ಸ್ ಕಿಮ್ಮತ್ ಎಷ್ಟದಾವ ಗೊತ್ತಾ? ಒಂದು ಸಣ್ಣದ ಇಷ್ಟೇ ಒಂದು ಪರ್ಸ್ ನೀವು ತಗೊಳಕ್ ಹೋದ್ರೆ 30 ರಿಂದ 40 ರೂಪಾಯಿ. ಅದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ತಗೊಳಕ್ ಹೋದ್ರೆ ಅಂದ್ರೆ 200 ರಿಂದ 300 ರೂಪಾಯಿ. ಅಂತ ಬ್ಯಾಗ್ ನೀವು ತಗೊಳಕ್ ಹೋದ್ರೆ 400 ರಿಂದ 500 ರೂಪಾಯಿ. ಎಷ್ಟು ಕೆಲಸ ಎಲ್ಲ ಕೂಡಿ ಅದನ್ನ ಬ್ಯಾಗ್ ಹೊಡಿಲಿಕ್ಕೆ ನಿಮ್ಗೆ ಬಹಳ ಅಂದ್ರೆ ಅರ್ಧ ಗಂಟೆ ಕೂಡ 1 ಗಂಟೆ ಒಳಗೆ ಹೊಡಿತೀರಿ ನೀವು. ಅದನ್ನ ನೀವು ಏನಾದ್ರೂ ಕಲ್ತು ನೀವು ಮನೆಯೊಳಗೆ ಅದನ್ನೇ ಮಾಡಿ ಯಾವುದೋ ಒಂದು ಫ್ಯಾಕ್ಟ್ರಿಗೋ ಏನೋ ಒಂದು ನೀವು ಟ್ಯಾಬ್ ಮಾಡ್ಕೊಂಡು ಅವ್ರ ಜೊತೆ ನೀವು ಮಾಡಿದ್ರೆ ಇಡೀ ನಿಮ್ಮ ಜೀವನ, ನಿಮ್ಮ ಸಂಸಾರ ಒಳ್ಳೆ ರೀತಿಯಿಂದ ಸಾಗ್ಲಿಕ್ಕೆ ಸಾಕು. ಅಥವಾ ಸ್ವಲ್ಪ ಏನಾದ್ರೂ ನೀವು ಪಾಂಡವಲ್ ಹಾಕಿ ಸ್ವಂತ ಬಿಸ್ನೆಸ್ ಅಂತ ನೀವು ಏನಾದ್ರೂ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಕೈಯಲ್ಲಿನೇ 50 ರಿಂದ 100 ಜನ ದುಡಿಯುವಂತ ಶಕ್ತಿ ನಿಮಗೆ ಪಡ್ಕೊಳಿಕಾಗ್ತದೆ. ಇಂತಹ ಅದ್ಭುತ ಕೆಲಸವನ್ನ ನೀವೆಲ್ಲರೂ ಮಾಡಿದ್ರಿ. ಒಂದೊಂದು ಬ್ಯಾಗ್ಗಳನ್ನ ನೋಡಿದೆ ಇಲ್ಲಿವರೆಗೆ. ಆಗಲೇ ಒಂದು ಇತಿಹಾಸ ಕಾಲದಾಗ ರಾಜ ಮನೆತನ ಒಳಗೆ ಕೊಡ್ತಿದ್ದಾರೆ. ಏನಂದ್ರೆ ರೊಕ್ಕದ ಚೀಲ, ಇವಾಗ ಚೀಲ ತೋರಿಸಿದ್ರಲ್ಲ ಬಂಡವಾಳ, ಅದು ಕಾಣಿಕೆ ರೂಪದಲ್ಲಿ ಅಲ್ಲಿ ಬಂಗಾರದ ನಾಣ್ಯಗಳನ್ನ ಹಾಕಿ ಕೊಡ್ತಾ ಇದ್ರು. ಅಲ್ಲ ಇದು ಈ ತರ ಇದೇನು ಬರ್ತದಲ್ಲ ಬಟವ, ಅಲ್ಲಿ ನೋಡಿ ಅದು ಬಹಳ ಅದ್ಭುತ ಕೆಲಸ. ಯಾಕಂದ್ರೆ ಅಂಥವು ಮಾಡೋದು ಬಹಳ ವಿರಳ. ಅವಾಗಿನ ಇತಿಹಾಸ ಕಾಲದಿಂದಲೂ ಕೂಡ ಇಂಥವುಗಳನ್ನ ಉಪಯೋಗ ಮಾಡ್ತಾ ಇದ್ರು ಅನ್ಲಿಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಇದು ಎತ್ತಿ ತೋರಿಸ್ತದೆ. ಇವು ನೋಡ್ಲಿಕ್ಕೆ ಎಷ್ಟು ಚಂದ ಕಾಣಿಸ್ತದೆ, ಇಟ್ಕೊಳ್ಳಿಕ್ಕೂ ಅಷ್ಟೇ ಚಂದ ಕಾಣಿಸ್ತದೆ. ಇಂಥವುಗಳಿಂದ ನೀವು ಮಾಡೋದ್ರಿಂದ ಆಕರ್ಷಣೆ ಹೆಚ್ಚಿಗೆ ಆಗ್ತದೆ ಜನರಿಗೆ, ಅದರ ಉಪಯೋಗ ನಿಮಗೂ ಆಗ್ತದೆ. ಇಂಥವುಗಳನ್ನೆಲ್ಲ ಮಾಡಿ ಮತ್ತು ಇನ್ನೂ ಸಾಕಷ್ಟು ಬ್ಯಾಗ್ಗಳನ್ನು ಹೊಂದಿದ್ದೀರಿ. ಇವೆಲ್ಲವೂ ಬಹಳ ಇವತ್ತಿನ ಮಟ್ಟಿಗೆ ಬಹಳ ಕಿಮ್ಮತ್ತಿನ ಒಂದು ಕೆಲಸಗಳು. ಇಂಥವೆಲ್ಲ ನೀವು ಕಲ್ತಿದ್ದೀರಿ ಅಂದ್ರೆ ಅದು ಆಕ್ಚುಲಿ ನಿಮ್ಮ ಮೇಡಮ್ ಅವರಿಗೆ ನೀವು ಎಷ್ಟು ಸಲ 100 ಸಲ ಟ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಬರೀ 5 ದಿವಸ ಒಳಗೆ ಕಲಿಸ್ಯಾರ ನಿಮ್ಗೆ ಇದನ್ನೆಲ್ಲ. ಯಾಕಂದ್ರೆ ಅಂಥ ಮನೋವೃತ್ತಿ ನಿಮ್ಮಲ್ಲಿ ಕಲಿಯುವಂತ ಕೆಪಾಸಿಟಿನೂ ಕೂಡ ನಿಮ್ಮಲ್ಲಿ 5 ದಿವಸನೇ ಯಾಕೆ ತಗೊಂಡಿರಿ ಅಂದ್ರೆ ನೀವು ಅದ್ಭುತನೇ. ಯಾಕಂದ್ರೆ ಬಹಳಷ್ಟು ಜನ ತಗೊಳಂಗಿಲ್ಲ. ಈ ಒತ್ತಡ ಜನ, ಈ ಒತ್ತಡ ಇದು ಹಗಲ 12 ತಾಸು ಯಾರಿಗೂ ಸಾಲ ಆಗ್ತಿಲ್ಲ. ಅಂಥದ್ರಲ್ಲಿ ನೀವು ಬಿಡುವು ಮಾಡ್ಕೊಂಡು 1 ಅವರ್ ಬಂದು ಇಲ್ಲಿ ಕಲ್ತೀರಿ ಅಂದ್ರೆ ನೀವು ಗ್ರೇಟೇ. ಯಾಕಂದ್ರೆ ಸ್ವಲ್ಪ ನೀವು ಟಿವಿ ಧಾರಾವಾಹಿಗಳನ್ನು ಬಿಟ್ಟು ಬಂದಿರಂದ್ರೆ ಚಲೋ ಇದನ್ನೆಲ್ಲ ಕಲಿ. ಯಾಕಂದ್ರೆ ಯಾವತ್ತು ಅದನ್ನೇ ತಲೆಯಾಗಿರ್ತದೆ ಬಹಳಷ್ಟು ಮಂದಿ ಹೆಣ್ಮಕ್ಳಿಗೆ. ಇವೊಂದೊಂದು ಧಾರಾವಾಹಿ ಬಂದಿರ್ತಾವೆ 10 ವರ್ಷ 20 ವರ್ಷ ಮುಗಿಯಂಗೆ ಇಲ್ಲ. ಅವ್ ಮನೆ ಹಾಳು ಮಾಡೋ ಧಾರಾವಾಹಿ ಎಲ್ಲ. ಮನೆ 1 3 ಬಾಗಿಲತ್ತ ಅಂದ್ರೆ ಒಬ್ಬರೇ ಇದ್ದವ್ರು 3 ಬಾಗಿಲಾಗಿ ಹೋಗೋದತ್ತು ಬೇರೆ.
ಅಂತ ಒಂದು ಕಾಲದಲ್ಲಿ ಒಗ್ಗಟ್ಟಿನಿಂದ ಬಂದು ಇಂಥ ಒಂದು ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಬಹಳ ಅದ್ಭುತ ಕೆಲಸ ಇದು. ನಿಮ್ಮ ಜೀವನ ಉದ್ಧಾರ ಆಗುವಂತ ಕೆಲಸ. ಇದರಲ್ಲಿ ನಮ್ಮ ನಂದಾ ಮೇಡಮ್ ಅವರು, ನಮ್ಮ ಮೀನಾ ಕುಂದಂಗಾರ್ ಅವರು ಹಾಗೂ ನಿಮ್ಗೆ ತರಬೇತಿ ಕೊಟ್ಟಿರ್ತಕ್ಕಂಥ ಗುರುಗಳು ಬಹಳ ಅದ್ಭುತ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಅದರ ಜೊತೆಗೆ ನಿಮ್ಗೆಲ್ಲ ಮಟೀರಿಯಲ್ಗಳು ಕೂಡ ಅವರೇ ಸ್ವತಃ ಕೊಟ್ಟಿದ್ದಾರೆ. ತಗೊಂಡಿರ್ಬೋದು, ಏನೋ ಒಂದು ಸ್ವಲ್ಪ ಫೀಸ್ ಅಂತ ತಗೊಂಡಿರ್ಬೋದು, ಆದ್ರೆ ಫೀಸ್ ಮಹತ್ವ ಅಲ್ಲ, ನೀವು ಕಲಿತಂತಹ ವಿದ್ಯೆ ಬಹಳ ಮಹತ್ವದ. ಈ ವಿದ್ಯೆ ನಿಮಗೆ ಅಜರಾಮರವಾಗಿ ಇರ್ತದೆ, ಆದ್ರೆ ನೀವು ಕೊಟ್ಟ ಫೀಸ್ ಇವತ್ತೋ ನಾಳೆ ಹೋಗಿಬಿಡ್ತದೆ. ಅಂಥದನ್ನ ನೀವು ಎಲ್ಲರೂ ಕಲ್ತೀರಿ. ಇದನ್ನೇ ನೀವು ಮುಂದುವರಿಸಿ ನಿಮಗೆ ಸಾಧ್ಯ ಎಷ್ಟಾಗ್ತದೆ ನೀವು ಎಲ್ಲರಿಗೆ ಕಲಿಸಿ ಇದನ್ನ ಹೆಚ್ಚಿಗೆ ಬೆಳೆಯುವಂತ ಆಗಲಿ. ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆಗಳನ್ನ ಮಾಡಿ ಎಲ್ಲರೂ ಈ ಒಂದು ಸಂಸ್ಥೆಗೆ ಹೆಸರು ಕೊಟ್ಟದಲ್ಲದೆ ನಿಮ್ಮ ಗುರುಗಳಿಗೂ ಹೆಸರನ್ನು ತಂದು. ನಂದಾ ಮೇಡಮ್ ಅವರು ಶೃಂಗಾರ್ ತರಬೇತಿ ಕೇಂದ್ರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. 10 ವರ್ಷದಿಂದ ನಡೆಸ್ತಾ ಇದ್ದಾರೆ. ನಮಗೆ ಅವರು ಒಂದು 5-6 ವರ್ಷದಿಂದ ಪರಿಚಯ. ನಮಗೆ ಅವರು ಮೇಡಮ್ ಅವರು, ನಾವು ಮತ್ತು ಜಯಲಕ್ಷ್ಮಿ ಅವರು 18 ವರ್ಷದಿಂದ ಪರಿಚಯ. ಫ್ರೆಂಡ್ಸ್ ನಾವಿಬ್ರು ಸೇರ್ಕೊಂಡು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬ್ಯಾಗ್ ಮಾಡೋದು ಒಂದು ಬಿಸ್ನೆಸ್ ನಮ್ದು. ಹೀಗಾಗಿ ಮೇಡಮ್ ಅವರು ಈಗ ಒಂದು 15 ದಿವಸದ ಹಿಂದೆ ಬಂದು ನಮ್ಗೆ ಕೇಳ್ಕೊಂಡ್ರು, ಹಿಂಗೆ ಬ್ಯಾಗ್ ತರಬೇತಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಬಂದು ಹೇಳ್ಕೊಡ್ತೀರಾ ಅಂತ. ಹೀಗಾಗಿ ನಾವು 1 ತಿಂಗಳ ತನಕ ಹೇಳ್ರಿ ಅಂದ್ರು. 1 ತಿಂಗಳೇನು ಅಷ್ಟೇನು ಹೇಳೋದಿರಂಗಿಲ್ಲ, 5 ದಿವಸ ಮಾಡೋಣ ಅಂತ ಹೇಳಿ ಶಿಬಿರ ಮಾಡಿದ್ವಿ. 5 ದಿವಸದಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ, ಮಾಡ್ಕೊಂಡು ಬಂದಿದ್ದಾರೆ. ನೀವು ಇದನ್ನ ಏನಿದೆಲ್ಲ ಬಿಸ್ನೆಸ್ ಹೆಂಗೆ ಮುಂದುವರ್ಸ್ಕೋಬೇಕು ಅಂತ ಅನ್ನೋದು ನಮ್ದು ಐಡಿಯಾ ಮೇಲೆ ನಾವು ಮಾಡ್ಕೋಬೇಕು ಅಷ್ಟೇ. ಮೊದ್ಲು ನಮ್ಮ ಪರಿಚಯದವ್ರಿಗೆ ಅವ್ರಿಗೆ ಎಲ್ಲರಿಗೂ ಹೇಳ್ಕೊಳ್ತಾ ಹೋಗ್ಬೇಕು ನಾವ್ ಏನ್ ಮಾಡ್ತಾ ಇದೀವಿ ಅಂತ ಅನ್ನೋದು. ಹಂಗೆ ಮುಂದೆ ನಮ್ದು ಎಷ್ಟು ನೀಟ್ನೆಸ್ ಇರ್ತದೆ, ಆಮೇಲೆ ನಮ್ದು ಫಿನಿಶಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಎಲ್ಲ. ಸರ್ಕಾರದಿಂದ ಬೇಕಾದಂಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಮೇಡಮ್ ಅವ್ರದ್ದು ರಿಜಿಸ್ಟರ್ಡ್ ಅದು. ಸೊ ಬ್ಯಾಂಕಿಗೆ ಹೋಗಿ ಅವರು PMEGP ಅಂಡರ್ ಅಲ್ಲಿ ನೀವು ಲೋನ್ ಅಪ್ಲೈ ಮಾಡಿದ್ರಂದ್ರೆ ಅವ್ರಿಗೆ ಲೋನ್ ಕೊಡ್ತಾರೆ. ಲೋನ್ ಕೊಡೋದ್ರಲ್ಲಿ ಸಬ್ಸಿಡಿನೂ ಕೊಡ್ತಾರೆ. ಯಾಕಂದ್ರೆ ನಾವು ಹಾಗೆ ಮಾಡ್ಕೊಂಡೇನೆ ಮುಂದೆ ಬಂದಿರೋದು. ಹಾ ರೀ, ಶ್ರೀ ರಾಧೇಶ್ಯಾಮ್ ಫ್ಯಾನ್ಸಿ ಡ್ರೆಸ್ಸಸ್ ಅಂತ ಇದ್ದಾರೆ ನಮ್ದು, ಗಣೇಶ್ ನಗರ್. ನನ್ನ ಹೆಸರು ಹೇಮಾ ಕುಲಕರ್ಣಿ ಅಂತ.